ನಮಸ್ಕಾರ ವೀಕ್ಷಕರೇ, ಒಂದ್ ತಿಂಗಳದ ಹಾಕ್ಲಿಕ್ಕಂತೂ ಡಿಲೇ ಆಗಿದೆ. ಆದ್ರೆ ಇನ್ಮೇಲಿಂದ 2 ತಿಂಗಳ ಹಣ ಆದ್ರೂ ನಿಮಗೆ ಬರ್ತಕ್ಕಂಥದ್ದು ಗೃಹಲಕ್ಷ್ಮಿ ಯೋಜನೆ ಇದು. ಸೊ 16 ಮತ್ತು 17ನೇ ಕಂತಿನ ಹಣ ಸದ್ಯದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಯಾವ ದಿನಾಂಕದಂದು ಜಮಾ ಆಗ್ತಾ ಇದೆ, ಸೊ ಇನ್ನೂ ಕೂಡ ಬರ್ತಾ ಇಲ್ಲ. ಡೆಫಿನೆಟ್ಲಿ ನಮ್ಗೆ ಒಂದು ವಿಷಯ ಹೇಳ್ಬಿಡಿ, ಸೊ ಯಾವಾಗ ಜಮಾ ಆಗತ್ತೆ ಅಂತ ನೀವು ಕೂಡ ಕಾಯ್ತಾ ಇದ್ರಿ. ಸೊ ನಾವು ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅದನ್ನೇ ಕೇಳ್ತಕ್ಕಂಥದ್ದು. ಇವತ್ತು ಹೇಳ್ತಾರೆ ನಾಳೆ ಬಿಡುಗಡೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು, ನಾಳೆ ಹೇಳ್ತಾರೆ ಮತ್ತೆ ನಾಡ್ದು ಬಿಡುಗಡೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಫೈನಲಿ ಒಂದ್ ಡಿಸಿಷನ್ ಅನ್ನ ತೆಗೆದುಕೊಂಡು ಕೊನೆಯದಾಗಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಿಮ್ಗೆ ವಿವರಣೆ ಮಾಡಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಟೋಟಲಿ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಡೈರೆಕ್ಟ್ ಆಗಿ ನಾನು ಟಾಪಿಕ್ ಬಂದ್ಬಿಡ್ತೀನಿ. ವೀಕ್ಷಕರೇ, ಈಗಾಗಲೇ ನಿಮ್ಗೆ ಹಣ ಜಮಾ ಆಗಿ ಕ್ಲಿಯರ್ ಆಗ್ಬೇಕಾಗಿತ್ತು. ಸೊ ನೀವು ಕೂಡ ನಮಗ್ ಬೈಕೋತಿರ್ತೀರಾ, ನನಗ್ ಗೊತ್ತಿದೆ ವಿಷಯ, ಇಲ್ಲಪ್ಪ ಅನ್ನೋದಿಲ್ಲ. ಯಾಕಂದ್ರೆ ಅವ್ರು ಏನ್ ಕೊಡ್ತಾರೋ ಒಂದ್ ವಿಷಯ ನೀವು ತಲೆಯಲ್ಲಿ ಇಟ್ಕೊಳ್ಳಿ, ನಮ್ ಬಗ್ಗೆನೂ ಕೂಡ ವಿಚಾರ ಮಾಡ್ಬೇಕಾಗತ್ತೆ. ನಾವ್ ಇಷ್ಟೊಂದು ಅಪ್ಡೇಟ್ ಅನ್ನ ಹೆಕ್ಕಿ ತಂದು ನಿಮ್ ಮುಂದೆ ಇಡ್ತಾ ಇರ್ತೀವಿ. ಸೊ ಅವ್ರು ಏನ್ ಅಪ್ಡೇಟ್ ಕೊಡ್ತಾರ ನೋಡಿ, ಅದನ್ನೇ ನಾವು ನಿಮ್ಗೆ ಕೊಡ್ತಕ್ಕಂಥದ್ದು. ಇದನ್ನೇ ನೀವು ರಾಜಕಾರಣಿಗಳಿಗೆ ಕೇಳೋದಿಲ್ಲ, ಹೌದಲ್ವಾ? ಈಗ ನೋಡಿ, ಇವತ್ತು ಜಮಾ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಇನ್ನು ಒಂದು ವಾರ ಮುಂದುಗಡೆ ಒಯ್ತಕ್ಕಂತಹ ರಾಜಕಾರಣಿಗಳಿಗೆ ನೀವು ಕೇಳೋದಿಲ್ಲ. ಸೊ ನಮ್ಮ ಕಮೆಂಟ್ಸ್ ಬಾಕ್ಸ್ ಗಳಲ್ಲಿ ಬೈದ್ ಬಿಡುದು, ಹೌದಲ್ವಾ? ಸೊ ಅದರಿಂದ ನಮಗಂತೂ ಏನ್ ಫರಕ್ ಬೀಳೋದಿಲ್ಲ. ಏನ್ ಕೊಟ್ಟಿರ್ತಾರೆ ಇನ್ಫಾರ್ಮೇಶನ್, ಸೊ ಅದನ್ನ ನಾವು ತಂದು ಇಲ್ಲಿ ಇಟ್ಬಿಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬಂದಿರೋದು ನಿಮ್ ಕಡೆ ಬೇಸ್ಕೊಳ್ಳೋದಕ್ಕಲ್ಲ. ಸೊ ಏನ್ ಅಪ್ಡೇಟ್ ಕೊಡೋದಿರತ್ತೆ ಅದನ್ನ ಅಪ್ಡೇಟ್ ಅನ್ನ ನಾವು ಕೊಡೋದು ಮಾತ್ರ ಕೆಲಸ ಆಗಿರತ್ತೆ. ಸೊ ಯಾರು ತಿಳ್ಕೊಳ್ತೀರಿ ಅವ್ರಿಗಂತೂ ಗೊತ್ತಿರತ್ತೆ. ಸೊ ಇನ್ ಕೆಲವೊಂದಿಷ್ಟು ಜನ ಇರ್ತಾರೆ, ಸೊ ಅವ್ರ ಬಗ್ಗೆ ವಿಚಾರ ಮಾಡ್ತಕ್ಕಂಥದ್ದು ನಮ್ಮ ಅವಶ್ಯಕತೆ ಇಲ್ಲ. ಈಗ ಈಗ ಗೃಹಲಕ್ಷ್ಮಿ ಯೋಜನೆ ಅಂತೂ ಸದ್ಯದಲ್ಲಿ ನಿಮಗೆ 14ನೇ ತಾರೀಕು ಬಿಡುಗಡೆ ಮಾಡ್ತೀವಂತ ಕನ್ಫರ್ಮ್ ಮೆಸೇಜ್ ನಮಗೆ ಕೊಟ್ಟಿರುವಂತದ್ದು. ಸೊ ನಾವು ಕಾಯ್ದು ನೋಡ್ಬೇಕಾಗತ್ತೆ. ಇನ್ನು ಜಮಾ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮೇಲಿಲ್ಲ. ಸೊ ನಮ್ಗೇನ್ ಫರಕ್ ಬೀಳೋದಿಲ್ಲ. ಯಾಕಂದ್ರೆ ಅವ್ರು ಬಿಡುಗಡೆ ಮಾಡ್ತೇವಂತ ಹೇಳ್ಬಿಟ್ಟು ಬಿಡುಗಡೆ ಮಾಡ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಮತ್ತೆ ಮುಂದೂಡುತ್ತಾರೆ, ಅವಾಗ ಮತ್ತೆ ಜಮಾ ಮಾಡ್ತಾರೆ. ಈ ರೀತಿ ಮಾಡ್ಬೋದು. ಈಗ ಪ್ರತಿ ತಿಂಗಳು ಕೂಡ ಅದೇ ಆಗಿರುವಂತದ್ದು. ಈಗ ಒಂದ್ ದಿನ ಹೇಳಿದ್ರೆ ಆ ದಿನ ಜಮಾ ಮಾಡಿಲ್ಲ, ಸೊ ಮತ್ತೆ ಒಂದು ವಾರ ಆದ್ರೂ ಟೈಮ್ ತೆಗೆದುಕೊಂಡು ಒಂದು ವಾರದಲ್ಲಿ ಬಿಡುಗಡೆ ಮಾಡ್ತಕ್ಕಂಥದ್ದು. ಸೊ ಈಗಾಗಲೇ ಹಣಕಾಸು ಇಲಾಖೆಯಿಂದ ಹಣ ಅಂತೂ ಬಿಡುಗಡೆ ಆಗಿದೆ. ಸುಮಾರು ಒಂದು ಕಂತಿನ ಹಣ ಆದ್ರೂ 2400 ಕೋಟಿ ಹಣ ಆದ್ರೂ ಬಿಡುಗಡೆ ಆಗಿದೆ ಅಂತ ಕನ್ಫರ್ಮ್ ಕೊಟ್ಟಿರುವಂತದ್ದು ಮೆಸೇಜು. ಆದ್ರೆ ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡ್ಲಿಕ್ಕೆ ಡಿಲೇ ಮಾಡ್ತಕ್ಕಂಥದ್ದು. ಸೊ ನಾವು ವೇಟ್ ಮಾಡಿ ನೋಡೋಣ. ಸೊ ನೀವು ಎಲ್ಲರೂ ಕೂಡ ಈಗ ಸಹಕರಿಸಬೇಕಾಗತ್ತೆ ಅಷ್ಟೇ, ಮತ್ತೇನಿಲ್ಲ. ಈಗ ನೋಡಿ, ವೇಟ್ ಮಾಡಲ್ದೆ ಮತ್ತೆ ಬೇರೆ ಆಪ್ಷನ್ನೇ ಇಲ್ಲ. ಸೊ ನಾವು ಹೋಗಿ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸೋದಾಗಿರ್ಲಿ, ಪ್ರತಿಭಟನೆ ಮಾಡೋದಾಗಿರ್ಲಿ, ಸೊ ಇದರಿಂದ ಹಣವನ್ನ ಜಮಾ ಮಾಡೋದಾಗಿದ್ರೆ ಸೊ ಇನ್ನೂ ಕೂಡ ಟೈಮ್ ಕೊಡೋಣ. ಅದು ಮುಂದ್ಗಡೆ ಇದ್ದೇ ಇರತ್ತೆ. ಆದಷ್ಟು ಟೈಮ್ ಕೊಟ್ಟು ಬಿಡ್ಬೇಕಾಗತ್ತೆ. ನಾವು ಇನ್ನು ಎಷ್ಟೊಂದು ಜನ ತೆಗೆದುಕೊಳ್ತಾರ ಅನ್ನುವಂಥದ್ದನ್ನ ವೇಟ್ ಮಾಡಿ ನೋಡೋಣ. ಸೊ ಈಗ 14ನೇ ತಾರೀಕು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ, ಸೊ ಕನ್ಫರ್ಮ್. ಸೊ ಹಾಗಾದ್ರೆ ಈಗ 14ನೇ ತಾರೀಕು ನಿಮಗೆ 16ನೇ ಕಂತಿನ ಹಣ ಮಾತ್ರ ಜಮಾ ಆಗತ್ತೆ. ಇದು ನಿಮ್ ತಲೆಯಲ್ಲಿ. 17ನೇ ಕಂತಿನ ಹಣ ನಿಮಗೆ 16ನೇ ಕಂತಿನ ಹಣ ಅರ್ಧ ಆಗಿರ್ಬೇಕು, ಒಂದು ಇಲ್ಲಪ್ಪ ಅಂದ್ರೆ 16ನೇ ಕಂತಿನ ಹಣ ಕ್ಲಿಯರ್ ಆಗಿರ್ಬೇಕು. ಆಗ ಮಾತ್ರ ನಿಮಗೆ 17ನೇ ಕಂತಿನ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ನಿಮಗೆ 16ನೇ ಕಂತಿನ ಹಣ ಈಗ ಸದ್ಯಕ್ಕೆ 2000 ರೂಪಾಯಿ ಮಾತ್ರ ಬಿಡುಗಡೆ ಆಗಿ ಆಲ್ಮೋಸ್ಟ್ ಕ್ಲಿಯರ್ ಆಗಿರ್ಬೇಕಾಗಿತ್ತು. ಸೊ ನೀವೆಲ್ಲರ ನಾನು ಗೊತ್ತಾಗತ್ತೆ. ಆದ್ರೆ ಏನ್ ಅಪ್ಡೇಟ್ ಕೊಡ್ತಾರೋ ಸೊ ಅದನ್ನೇ ನಾವು ಕೊಡ್ಬೇಕಾಗತ್ತೆ. ಅಷ್ಟು ಮಾತ್ರ ನಾವು ಕೊಡ್ಲಿಕ್ಕೆ ಸಾಧ್ಯ. ಇನ್ನು ಈಗಾಗಲೇ ನಾವು ಎಲ್ಲಾನು ಕೂಡ ಕ್ಲಿಯರ್ ಆಗಿ ಚೆಕ್ ಮಾಡ್ಕೊಂಡು ವಿಷಯದ ಬಗ್ಗೆ ತಿಳ್ಕೊಂಡ ತಕ್ಷಣ ನಮಗೆ ಸದ್ಯಕ್ಕೆ ನೀವು ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ 14ನೇ ತಾರೀಕು ಬಿಡುಗಡೆ ಮಾಡ್ತೇವೆ ಅಂತ ಕನ್ಫರ್ಮ್ ಮಾಹಿತಿಯನ್ನ ಬಂದಿದೆ. ಸೊ ಅಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದೇ ತಿಂಗಳಲ್ಲಿ ಕೂಡ 17ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ಬಹುದು. ಟೋಟಲಿ 4000 ಹಣ ಆದ್ರೂ ಜಮಾ ಆಗ್ಬಹುದು. ಒಂದೊಂದು ಟೈಮ್ಗೆ ನಿಮಗೆ ಎರಡೆರಡು ಕಂತುಗಳನ್ನು ಕೂಡ ಹಾಕಿದಾರಲ್ವಾ? ಸೊ ಒಂದೊಂದು ಸ್ವಲ್ಪ ಡಿಲೇ ಆದ ಕಾರಣಕ್ಕಾಗಿ ಎರಡೆರಡು ಕಂತುಗಳನ್ನು ಕೂಡ ಹಾಕಿದ್ದಾರೆ. ಅದಕ್ಕೋಸ್ಕರ ನಾವು ವೇಟ್ ಮಾಡೋಣ. ಎರಡೆರಡು ಕಂತುಗಳನ್ನಾದ್ರೂ ಹಾಕ್ತಾರ ಅನ್ನುವಂಥದ್ದನ್ನ ನಾವು ವೇಟ್ ಮಾಡಿ ನೋಡ್ಬೇಕು. ಸುಮಾರು 2400 ಕೋಟಿ ಒಂದು ಕಂತಿಗಾದ್ರೆ ಇನ್ನು ಅದರಲ್ಲಿ ಇನ್ನೊಂದು ಕಂತು ಸೇರ್ಪಡೆ ಮಾಡಿದ್ರೆ ಟೋಟಲಿ ಸುಮಾರು ಒಂದು 4800 ಅಥವಾ 500 ಕೋಟಿ ಟೋಟಲ್ ಆಗಿ ಬೇಕಾಗತ್ತೆ. ಓಕೆನಾ? ಸೊ ಒಂದು 4000 ಅಲ್ಲ, 5000 ಕೋಟಿ ಆದ್ರೂ ಹಣ ನಮಗೆ ಟೋಟಲಿ ಬೇಕಾಗತ್ತೆ. ಅಷ್ಟು ಹಣ ಆದ್ರೆ ನಿಮಗೆ ಕ್ಲಿಯರ್ ಆಗ್ಲಿಕ್ಕೆ ಪ್ರಾರಂಭವಾಗತ್ತೆ. ಇನ್ನೇನು ರೇಷನ್ಸ್ ಕಾರ್ಡ್ ಗಳನ್ನು ಕೂಡ ಮತ್ತೆ ರದ್ದು ಮಾಡ್ಲಿಕ್ಕೆ ಪ್ರಾರಂಭಿಸಲಾಗ್ತಾ ಇದೆ. ಸೊ ಅದ್ರ ಬಗ್ಗೆ ಬೇರೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋನ ನೋಡ್ಕೊಳ್ಳಿ. ಸೊ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿಕೊಳ್ಳಿ. ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಇನ್ನು ರಾಜ್ಯ ಸರ್ಕಾರ ಒಂದು ವಿಷಯ ಇರುವಂತದ್ದು, ಈಗ ಹೇಗೆ ಡಿಲೇ ಆಗಿದೆ ನೋಡಿ, ಗೃಹಲಕ್ಷ್ಮಿ ಹಣ ಬರ್ಲಿಕ್ಕೆ ಲೇಟ್ ಆಯ್ತಲ್ವಾ? ಅದೇ ರೀತಿಯಾಗಿ ನೀವ್ ಏನ್ ಮಾಡ್ತಿದ್ರಿ, ಈ ಒಂದು ಹಣ ಕರೆಕ್ಟ್ ಟೈಮ್ಗೆ ಬರತ್ತೆ, ನಮ್ಗೆ ಇದೇ ದಿನ ಬರತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಕೈ ಸಾಲವನ್ನ ಕೂಡ ಮಾಡ್ಕೊಂಡಿದ್ದೀರಿ ಬಹಳಷ್ಟು ಮಹಿಳೆಯರು. ಸೊ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ತಿಳಿಸ್ಕೊಟ್ಟಿರುವಂತದ್ದು. ಈಗಾಗಲೇ ಬಹಳಷ್ಟು ಜನರು ಲೋನ್ ಮುಖಾಂತರ EMI ಮುಖಾಂತರ ವಸ್ತುಗಳನ್ನ ಖರೀದಿ ಮಾಡಿದರೆ. ಒಬ್ಬೊಬ್ರು ಮನೆಯಲ್ಲಿ ಹೇಳಲ್ದೆ ಕೇಳಲ್ದೆ
ಕೈ ಸಾಲವನ್ನಾಗಿರ್ಲಿ ಸಂಘಗಳನ್ನಾಗಿರ್ಲಿ ತೆಗೆಸ್ಕೋದ್ ಮಾಡಿದ್ದಾರೆ. ಈಗ ಸಂಘ ಪ್ರಾರಂಭವಾಯ್ತಪ್ಪ ಅಂದ್ರೆ 5 ವರ್ಷದವರೆಗೂ ಕೂಡ ಗೃಹಲಕ್ಷ್ಮಿ ಹಣ ಬರ್ತಾ ಇರತ್ತೆ. 2,000 ನಾವು ತಿಂಗಳಿಗೆ ತುಂಬ್ತಾ ಹೋದ್ರೆ ಏನೋ ಒಂದು ನಮಗೆ ಹಣ ಆಗತ್ತೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಹೇಳದೆ ಕೇಳದೆ ಹಣವನ್ನ ಇಸ್ಕೊಂಡಿರುವಂತದ್ದು. ಹೀಗಾಗಿ ತಮ್ಮ ಮೇಲೆ ಹೊರೆ ಬಿದ್ದಿರುವಂತದ್ದು. EMI ಒಂದು ವೇಳೆ ನೀವು 1 ದಿನ ಲೇಟ್ ಮಾಡಿದ್ರು ಸಹಿತ 500 ರೂಪಾಯಿ ದಂಡವನ್ನ ಕಟ್ಟಬೇಕಾಗತ್ತೆ. 2 ದಿನ ಲೇಟ್ ಮಾಡಿದ್ರೆ 1,000 ದಂಡವನ್ನ ಕಟ್ಟಬೇಕಾಗತ್ತೆ. ಸೊ ಹೀಗಾದ ಕಾರಣಕ್ಕಾಗಿ ಯಾರು ಕೂಡ ಆ ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದರ ಹೊರೆ ಪರಿಣಾಮ ನೀವೇ ಅನುಭವಿಸ್ಬೇಕಾಗತ್ತೆ. ಮತ್ತೆ ಯಾರು ನಿಮ್ಗೆ ಸರ್ಕಾರದವ್ರು ಬಂದು ಹಿಡಿಯಪ್ಪ ಅಂತ ಹೇಳ್ಬಿಟ್ಟು 4 ರೂಪಾಯಿ ಹಚ್ಚಿ ಕೊಡೋದಿಲ್ಲ. ಸೊ ಎಷ್ಟು ಕೊಡ್ತಾ ಇದಾರೆ ಅದರಲ್ಲಿನೇ ಮತ್ತೆ ಈಗ ಡಿಲೇ ಮಾಡ್ತಾ ಇದಾರೆ. ಅಂತದ್ರಲ್ಲಿ ನಿಮಗೆ ಹೆಚ್ಚು ಕೊಡ್ತಾರ ಅನ್ನುವಂಥದ್ದನ್ನ ಕನ್ಫರ್ಮ್ ಇದೆಯಾ? ಅದಕ್ಕೆ ಈ ರೀತಿ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ನಾನು ಕೂಡ ಆದಷ್ಟು ನಿಮಗೆ ಒತ್ತಿ ಕ್ಲಿಯರ್ ಆಗಿ ತಿಳಿಸ್ತಾ ಇದ್ದೀನಿ. ಸೊ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಷ್ಟು ಅಪ್ಡೇಟ್ ನಿಮಗೆ ತಿಳಿಸಬೇಕಾಗಿದ್ದು ತಿಳಿಸಿದೀನಿ. ಏನೇ ಕ್ವಶನ್ಸ್ ಕೇಳೋದಿದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಸಾಕು, ನಾನು ನನಗೆ ರಿಪ್ಲೈ ಮಾಡ್ತೀನಿ ಖಂಡಿತವಾಗ್ಲು. ಸೊ ಆದ್ರೆ ನನಗೆ ಫಾಲೋ ಮಾಡಿರ್ಬೇಕು, ಮತ್ತೆ ನಮ್ಮ ಗ್ರೂಪ್ಗೆ ಜಾಯ್ನ್ ಆಗಿರ್ಬೇಕು. ಬಯೋದಲ್ಲಿ ಗ್ರೂಪ್ ಇದೆ, ಇನ್ಸ್ಟಾಗ್ರಾಮ್ ನ ಬಯೋದಲ್ಲಿ. ಸೊ ಅಲ್ಲಿ ಹೋಗಿ ಜಾಯ್ನ್ ಆಗಿ ಪ್ರತಿನಿತ್ಯ ಬರುವಂತಹ ಅಪ್ಡೇಟ್ಸ್ಗಳು ಅಲ್ಲಿ ನಿಮಗೆ ಸಿಗ್ತಾ ಇರತ್ತೆ. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ಮುಂದಿನ ಮಾಹಿತಿ ಅಲ್ಲಿ ತನಕ ಬೈ ಬಿಡಿ ಫ್ರೆಂಡ್ಸ್.